ಯೋಚಿಸಿ ನೋಡಿ, ವರ್ಷಗಳ ಕಾಲ ದೋಷವಿಲ್ಲದೆ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡಿದ ಒಬ್ಬರನ್ನ ಕೇವಲ ಒಂದು ದಿನನಿತ್ಯದ ಮೆಡಿಕಲ್ ಚೆಕಪ್ನಲ್ಲಿ ಬಣ್ಣಗುರುಡುತನ ಪತ್ತೆಯಾಯಿತು ಅನ್ನೋ ಒಂದೇ ಕಾರಣಕ್ಕೆ ಕೆಲಸದಿಂದಲೇ ಕಿತ್ತು ಹಾಕಿದ್ರೆ ಹೇಗಿರುತ್ತೆ? ಅದು ನಿಜಕ್ಕೂ ಅಮಾನವೀಯ ಅಲ್ವಾ? ಖಂಡಿತ. ಇವತ್ತಿನ ಈ ಆಳವಾದ ಅಧ್ಯಯನದಲ್ಲಿ ನಾವು 2025ರ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ಸಿ.ಎಚ್. ಜೋಸೆಫ್ ವಿರುದ್ಧ TSRTC ಕೇಸ್ನ ದಾಖಲೆಗಳನ್ನು ಬಿಡಿಸಿ ನೋಡ್ತಾ ಇದ್ದೀವಿ. ಈ ಮೂಲಗಳನ್ನು ಓದಿದಾಗ ನನಗೊಂದನಿಸ್ತು, ಒಂದು ದೊಡ್ಡ ಯಂತ್ರ ಚೆನ್ನಾಗಿ ಕೆಲಸ ಮಾಡ್ತಿದೆ, ಆದ್ರೆ ಅದರ ಒಂದು ಸಣ್ಣ ಸೆನ್ಸರ್ ಹಾಳಾಯಿತು ಅಂತ ಇಟ್ಕೊಳ್ಳಿ. ಕರೆಕ್ಟ್. ಆ ಸೆನ್ಸರ್ ಸರಿಪಡಿಸೋ ಅಥವಾ ಯಂತ್ರನ ಬೇರೆ ಕೆಲಸಕ್ಕೆ ಬಳಸೋ ಅಂದ್ರೆ ಆ ಪ್ರಯತ್ನನೇ ಮಾಡದೆ ಇಡೀ ಯಂತ್ರನ ಕಸದ ಬುಟ್ಟಿಗೆ ಎಸೆದ್ರೆ ಎಷ್ಟು ತಪ್ಪು. ಈ ಕೇಸು ಕೂಡ ಹಾಗೆ ಅನಿಸ್ತು ನನಗೆ. ಹೌದು, ನಿಮ್ಮ ಹೋಲಿಕೆ 100ಕ್ಕೆ 100 ಸರಿ. ಇದು ಕೇವಲ ಒಂದು ಕಾನೂನಿನ ನಿಯಮದ ಬಗ್ಗೆ ಅಲ್ಲ, ಇದು ಒಬ್ಬ ಮನುಷ್ಯನ ಬದುಕಿನ ಹೋರಾಟ. ಜೋಸೆಫ್ ಅವರು 2014ರಲ್ಲಿ TSRTC ಬಸ್ ಡ್ರೈವರ್ ಆಗಿ ಸೇರ್ಕೊಂಡ್ರು. ಅವರ ಟ್ರ್ಯಾಕ್ ರೆಕಾರ್ಡ್ ತುಂಬಾನೇ ಅತ್ಯುತ್ತಮವಾಗಿತ್ತು. ಓಕೆ. ಆದ್ರೆ ತಪಾಸಣೆಯಲ್ಲಿ ಬಣ್ಣಗುರುಡುತನ ಕಲರ್ ಬ್ಲೈಂಡ್ನೆಸ್ ಪತ್ತೆ ಆದಾಗ ವಾಹನ ಓಡಿಸಕ್ಕೆ ಅವರು ಅಸಮರ್ಥರು ಅಂತ ತೀರ್ಮಾನಿಸಿ 2016ರಲ್ಲಿ ಬಲವಂತದ ನಿವೃತ್ತಿ ಕೊಟ್ಬಿಟ್ರು. ಒಂದು ನಿಮಿಷ, ಇಲ್ಲಿ ನನಗೊಂದು ಅನುಮಾನ. ಒಬ್ಬ ಬಸ್ ಡ್ರೈವರ್ಗೆ ಬಣ್ಣಗಳೇ ಸರಿಯಾಗಿ ಕಾಣಲ್ಲ ಅಂದಾಗ ಆ ಪ್ರಯಾಣಿಕರ ಸೇಫ್ಟಿ ದೃಷ್ಟಿಯಿಂದ ಅವರನ್ನ ಡ್ರೈವಿಂಗ್ನಿಂದ ತೆಗೆದಿದ್ದು ಸರಿಯಾದ ಕ್ರಮ ತಾನೇ? ಅದ್ರಲ್ಲಿ ತಪ್ಪೇನಿದೆ? ಪ್ರಯಾಣಿಕರ ಸುರಕ್ಷತೆ ಮುಖ್ಯ, ಖಂಡಿತ. ಅದಕ್ಕೆ ಜೋಸೆಫ್ ಅವರು ನನಗೆ ಬಸ್ ಓಡ್ಸಕ್ಕೆ ಕೊಡಿ ಅಂತ ಕೇಳಲೇ ಇಲ್ಲ. ಓ ಹೌದಾ? ಹೌದು. ಬದಲಾಗಿ ತಾವು ಆ ಸಂಸ್ಥೆಯ ನಿಷ್ಠಾವಂತ ಉದ್ಯೋಗಿಯಾಗಿರೋದ್ರಿಂದ ಕನಿಷ್ಠ ಒಬ್ಬ ಸಹಾಯಕರಾಗಿ ಹೆಲ್ಪರ್ ಆಗಿ ಪರ್ಯಾಯ ಕೆಲ್ಸ ಕೊಡಿ ಅಂತ ಕೇಳ್ಕೊಂಡ್ರು. ಆ ಪರ್ಯಾಯ ಹುದ್ದೆಗಳು ಖಾಲಿ ಇದ್ರೂ ಕೂಡ ಆಡಳಿತ ಮಂಡಳಿ ಆ ರಿಕ್ವೆಸ್ಟ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿತು. ಅಂದ್ರೆ ಕೇವಲ ಹೊಸದಾಗಿ ಬಂದ ಮೆಡಿಕಲ್ ಪ್ರಾಬ್ಲಮ್ ಕಾರಣಕ್ಕೆ ಒಬ್ಬ ವ್ಯಕ್ತಿನ ಬೀದಿಗೆ ತಳ್ಳೋದು ಇದು ಲೀಗಲ್ ಆಗಿಯೂ ತಪ್ಪನ್ಸುತ್ತೆ. ಆದ್ರೆ ಸಂಸ್ಥೆಗೆ ತನ್ನದೇ ಆದ ನಿಯಮಗಳಿರುತ್ತಲ್ವಾ? ಮೂಲಗಳ ಪ್ರಕಾರ 1986ರಲ್ಲಿ ಅವರು ತಂದ ಹೊಸ ನೀತಿಯಲ್ಲಿ ಸಾಧ್ಯವಾದ್ರೆ ಮಾತ್ರ ಬದಲಿ ಕೆಲಸ ಕೊಡಲಾಗುವುದು ಅಂತ ಹೇಳಿದ್ರು ಅಲ್ವಾ? ಇದು ಅವರದೇ ಸಂಸ್ಥೆ ಆಗಿರೋದ್ರಿಂದ ಅವ್ರ ರೂಲ್ಸ್ ಫೈನಲ್ ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಕಾನೂನಿನಲ್ಲಿ ಅದು ಅಷ್ಟು ಸುಲಭವಲ್ಲ. ಇಲ್ಲಿ ಕೈಗಾರಿಕಾ ವಿವಾದಗಳ ಕಾಯ್ದೆ ಅದರ ಸೆಕ್ಷನ್ 12(3) ಅಡಿಯಲ್ಲಿ 1979ರಲ್ಲೇ ಒಂದು ಒಪ್ಪಂದ ಆಗಿತ್ತು. 1979ರಲ್ಲೇ ಆಗಿತ್ತಾ? ಹೌದು. ಆ ಒಪ್ಪಂದದ ಪ್ರಕಾರ ಬಣ್ಣಗುರುಡುತನ ಬಂದ ಡ್ರೈವರ್ಗಳಿಗೆ ವೇತನ ರಕ್ಷಣೆಯೊಂದಿಗೆ ಬದಲಿ ಕೆಲಸ ಕೊಡ್ಲೇಬೇಕು ಅನ್ನೋ ಸ್ಪಷ್ಟ ನಿಯಮ ಇತ್ತು. ಸುಪ್ರೀಂ ಕೋರ್ಟ್ ಇಲ್ಲಿ ಜನರಾಲಿಯಾ ಸ್ಪೆಷಾಲಿಬೂಸ್ ನಾನ್ ಡೆರೋಗಾಂಟ್ ಅನ್ನೋ ಸಿದ್ಧಾಂತನ ಬಳಸ್ತು. ಈ ಲ್ಯಾಟಿನ್ ಪದಗಳೇ ಒಂಥರ ಗೊಂದಲ. ಅಂದ್ರೆ ಯಾರಿಗೋ ಒಂದು ನಿರ್ದಿಷ್ಟವಾದ VIP ಪಾಸ್ ನೀಡಲಾಗಿದೆ ಅಂತ ಇಟ್ಕೊಳ್ಳಿ. ಆಮೇಲೆ ಬಿಲ್ಡಿಂಗ್ಗೆ ಹೊಸದಾಗಿ ಏನೋ ಒಂದು ಸಾಮಾನ್ಯ ನಿಯಮ ತೊಂದ್ರು ಅನ್ನೋ ಕಾರಣಕ್ಕೆ ಆ ಮೊದಲನ VIP ಪಾಸ್ ತನ್ನಷ್ಟಕ್ಕೆ ತಾನೇ ರದ್ದಾಗಲ್ಲ. ನನ್ನ ಅರ್ಥೈಸ್ಕೊಳ್ಳುವಿಕೆ ಸರಿಯಾಗಿದೆಯಾ? ಹೊರತುಪಡಿಸದ ಹೊರತು ಹೊಸದಾಗಿ ತರೋ ಒಂದು ಸಾಮಾನ್ಯ ನಿಯಮ ಆ ಹಳೆಯ ನಿರ್ದಿಷ್ಟ ಒಪ್ಪಂದನ ಅಳಿಸಿ ಹಾಕಲು ಸಾಧ್ಯವಿಲ್ಲ. ಅರ್ಥ ಆಯಿತು. 1979ರ ಒಪ್ಪಂದ ಸ್ಪೆಸಿಫಿಕ್ ಆಗಿತ್ತು, ಆದರೆ 1986ರ ಪಾಲಿಸಿ ಜನರಲ್ ಆಗಿತ್ತು. ಎಕ್ಸಾಕ್ಟ್ಲಿ. ಆದ್ರೆ ಈ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಸಂಸ್ಥೆಯವರು ಅಂಗವಿಕಲರ ಕಾಯ್ದೆನ ಮುಂದಿಟ್ಕೊಂಡು ಕನಿಷ್ಠ 40% ಅಂಗವೈಕಲ್ಯ ಇದ್ರೆ ಮಾತ್ರ ರಕ್ಷಣೆ ಸಿಗುತ್ತೆ ಅಂತ ವಾದ ಮಾಡಿದ್ರು. ಬಣ್ಣಗುರುಡುತನ ಆ 40% ವ್ಯಾಪ್ತಿಗೆ ಬರಲ್ಲ ಅನ್ನೋದು ಅವರ ಪಾಯಿಂಟ್ ಆಗಿತ್ತು. ಕಾನೂನಿನ ಚೌಕಟ್ಟಿನಲ್ಲಿ ಟೆಕ್ನಿಕಲ್ ಆಗಿ ನೋಡಿದ್ರೆ ಅವರ ವಾದ ಸ್ಟ್ರಾಂಗ್ ಆಗಿದೆ ಅಲ್ಲ. ಕೋರ್ಟ್ ಇದನ್ನ ಹೇಗೆ ಎದುರಿಸ್ತು? ಹೌದು, ಇದೊಂದು ಕಠಿಣವಾದ ವಾದನೆ. ಆದ್ರೆ ಸುಪ್ರೀಂ ಕೋರ್ಟ್ ಈ ಶಾಸನಬದ್ಧ ವ್ಯಾಖ್ಯಾನನ ಬದಿಗಿಟ್ಟು ನೇರವಾಗಿ ಸಂವಿಧಾನದ ಮೊರೆ ಹೋಯಿತು. ಸಂವಿಧಾನದ 14ನೇ ವಿಧಿ ಸಮಾನತೆ ಮತ್ತು 21ನೇ ವಿಧಿ ಜೀವಿಸುವ ಹಕ್ಕು. ಭಾರತೀಯ ಕಾನೂನಿನಲ್ಲಿ ಜೀವಿಸುವ ಹಕ್ಕು ಕೇವಲ ಉಸಿರಾಡೋದಲ್ಲ, ಅದರಲ್ಲಿ ಉದ್ಯೋಗದ ಹಕ್ಕೂ ಸೇರಿದೆ ಅಂತ ಕೋರ್ಟ್ ಹೇಳ್ತು. ಕೇವಲ ಶೇಕಡಾವಾರು ಲೆಕ್ಕಾಚಾರದಲ್ಲಿ ಆ ಪರ್ಸೆಂಟೇಜ್ನಲ್ಲಿ ಮನುಷ್ಯನ ಬದುಕನ್ನ ಅಳೆಯೋಕ್ ಆಗಲ್ಲ ಅಂತನಾ? ಖಂಡಿತ. ಕೇವಲ ತಾಂತ್ರಿಕ ಕಾರಣ ಕೊಟ್ಟು ಒಬ್ಬರ ಬದುಕನ್ನೇ ಕಸಿದುಕೊಳ್ಳೋದು ಈ ಹಕ್ಕಿನ ಉಲ್ಲಂಘನೆ. ಅದಕ್ಕೆ ಕೋರ್ಟ್ ಸಮಂಜಸವಾದ ವಸತಿ ಅಥವಾ ರೀಸನಬಲ್ ಅಕಾಮಡೇಷನ್ ಅನ್ನೋದನ್ನ ಕೇವಲ ಒಂದು ಆಪ್ಷನ್ ಆಗಿ ನೋಡದೆ ಸಾಂವಿಧಾನಿಕ ಕಡ್ಡಾಯ ಅಂತ ಹೇಳ್ತು. ವಾವ್, ಇದು ನಿಜಕ್ಕೂ ಪವರ್ಫುಲ್. ಹೌದು. ಉದ್ಯೋಗಿಯ ಘನತೆ ಎಲ್ಲಿ ಶುರುವಾಗುತ್ತೋ ಅಲ್ಲಿ ಉದ್ಯೋಗದಾತರ ವಿವೇಚನೆ ಮುಗಿಯುತ್ತೆ ಅನ್ನೋ ಐತಿಹಾಸಿಕ ಸಾಲನ್ನ ಕೋರ್ಟ್ ಒತ್ತಿ ಹೇಳಿತು.
ಕಠಿಣ ವ್ಯಾಖ್ಯಾನಗಳು ಫೇಲ್ ಆದಾಗ ಸಂವಿಧಾನ ಹೇಗೆ ನಮ್ಮನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಈ ತೀರ್ಪಿನಿಂದ ಜೋಸೆಫ್ ಅವರಿಗೆ ಹಿಂದಿನ ವೇತನದ 25%ನೊಂದಿಗೆ ನಿರಂತರ ಸೇವೆಯ ಮಾನ್ಯತೆ ಸಿಕ್ಕಿ ಕೆಲ್ಸಕ್ಕೆ ವಾಪಸ್ ಹೋದ್ರು. ಇದು ನಿಜಕ್ಕೂ ದೊಡ್ಡ ವಿಜಯ. ಹೌದು, ಈ ಕೇಸ್ನಿಂದ ಕಲಿಬೇಕಾದ್ದು ಬಹಳ ಇದೆ. ಜನಸಾಮಾನ್ಯರಿಗೆ ಹೇಳೋದಾದ್ರೆ ಮೆಡಿಕಲ್ ಕಾರಣಕ್ಕೆ ಕೆಲ್ಸದ ಸಮಸ್ಯೆ ಆದಾಗ ಸುಮ್ಮನಾಗ್ಬಾರ್ದು. ಪರ್ಯಾಯ ಕರ್ತವ್ಯಗಳಿಗಾಗಿ ಲಿಖಿತವಾಗಿ ರಿಕ್ವೆಸ್ಟ್ ಕೊಟ್ಟು ಡಾಕ್ಯುಮೆಂಟ್ ಮಾಡಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಮತ್ತು ಕಾನೂನು ವೃತ್ತಿಪರರಿಗೆ ಕಠಿಣ ನಿಯಮಗಳಿಗಿಂತ ಸಾಂವಿಧಾನಿಕ ಖಾತ್ರಿಗಳು ಮತ್ತೆ ನಿರ್ದಿಷ್ಟ ಕಾರ್ಮಿಕ ಒಪ್ಪಂದಗಳು ಹೇಗೆ ಮೇಲುಗೈ ಸಾಧಿಸ್ತವೆ ಅನ್ನೋದಕ್ಕೆ ಇದೊಂದು ಮಾಸ್ಟರ್ ಕ್ಲಾಸ್ ಅಂತ ಹೇಳಬಹುದು. ಕರೆಕ್ಟ್, ಡೆಫಿನೆಟ್ಲಿ. ಈ ಅನಾಲಿಸಿಸ್ನಿಂದ ಒಂದು ಹೊಸ ದೃಷ್ಟಿಕೋನ ಸಿಕ್ತು. ಆದರೆ ಮುಕ್ತಾಯಕ್ಕೂ ಮುನ್ನ ನನ್ನ ತಲೆಯಲ್ಲೊಂದು ಆಳವಾದ ಚಿಂತನೆ ಓಡ್ತಾ ಇದೆ. ಇವತ್ತು ಕೇವಲ ಬಣ್ಣಗುರುಡುತನದ ಬಗ್ಗೆ ಮಾತಾಡಿದ್ವಿ. ಆದರೆ ಭವಿಷ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಮತ್ತೆ ಅತ್ಯಾಧುನಿಕ ಮೆಡಿಕಲ್ ಟೆಸ್ಟಿಂಗ್ ಬಂದಾಗ ಒಬ್ಬ ವ್ಯಕ್ತಿಗೆ ಕಾಯಿಲೆ ಬರೋ ಮುನ್ನವೇ ಇದು ಭವಿಷ್ಯ ನೋಡಿದ್ರೆ ಏನಾಗ್ಬೋದು? ಉದ್ಯೋಗದಾತರು ಮುಂದೆ ನಿಮಗೆ ಈ ಕಾಯಿಲೆ ಬರಬಹುದು ಅಂತ ಮುಂಚಿತವಾಗಿ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆಯೋಕ್ ಟ್ರೈ ಮಾಡಬಹುದಾ? ಇದು ನಿಜಕ್ಕೂ ಆತಂಕಕಾರಿ ಅಲ್ವಾ? ಆಗ ಈ ಸಮಂಜಸವಾದ ಹೊಂದಾಣಿಕೆ ಸಿದ್ಧಾಂತನ ಭವಿಷ್ಯದ ಕೋರ್ಟ್ಗಳು ಆ ಹೊಸ ಟೆಕ್ನಾಲಜಿ ಎದುರು ಹೇಗೆ ಬಳಸಬಹುದು? ಇದು ನಿಜಕ್ಕೂ ಎಲ್ಲರೂ ಯೋಚಿಸಲೇಬೇಕಾದ ವಿಚಾರ.